ಒಂದು ಎಕ್ಸ್ಪೀರಿಯನ್ಸ್ ಅಂತ ಇರುತ್ತಲ್ಲ ಸರ್, ಫಸ್ಟ್ ಯಾವುದು ತುಂಬಾ ನೆನಪು ಬರೋವಂಥದ್ದು? ಏನಾಗಿದೆ ಗೊತ್ತಾ, ಅದೇ ನಾನು ಹೇಳ್ಬೇಕು, ಸೈಮಲ್ಟೇನಿಯಸ್ಲಿ ಶೂಟ್ ಆಗಿರೋದು ಇದು. ಇಲ್ಲಿ ನಾನು ಪಾರ್ಟ್ 1 ಶೂಟ್ ಮಾಡಿದ್ವಿ, ಅದು ರಿಲೀಸ್ ಆಯ್ತು. ಅದಾದ್ಮೇಲೆ ಪಾರ್ಟ್ 2 ಶೂಟಿಂಗ್ ಮಾಡಿದ್ವಿ ಅಂತಂದ್ರೆ ನಾನು ಹುಡುಕಿ ಯಾವುದೋ ಒಂದನ್ನ ರಿಕಲೆಕ್ಟ್ ಮಾಡ್ಕೋಬಹುದು. ಈಗ ಹೆಂಗಿದೆ ಅಂದ್ರೆ ಎರಡು ನಮ್ಗೆ ಫಾರ್ ಅಸ್ ಆಸ್ ಅ ಪಾರ್ಟ್ ಆಫ್ ಅವತಾರ ಪುರುಷ, ದೋಸ್ 2 ಪಾರ್ಟ್ಸ್ ಆರ್ ಸೇಮ್ ಫಾರ್ ಅಸ್. ನಮ್ಗೆ ಅವೆರಡು ಒಂದೇ. ಸೊ ಹಂಗಾಗಿ ನಾನು ಅವೆರಡನ್ನು ನಮಗೆ ಎರಡು ಅನ್ನೋ ತರನೇ ಫೀಲ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ. ಸೊ ವೀಕ್ಷಕರಿಗೆ ಲೈಕ್ 1 ಗಿಂತ 2 ಎಷ್ಟು ಡಿಫರೆಂಟ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟ? ಅಲ್ಲಿ ನಾವು ಕೆಲವು ವಿಚಾರಗಳಿಗೆ ಲೀಡ್ ಕೊಟ್ಟಿದ್ವಿ. ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು. ಇನ್ನೂ ಕ್ಲೀನಾಗಿ ಹೇಳಬೇಕು ಅಂತಂದರೆ, ಇದು ತ್ರಿಶಂಕು ಪಯಣ ಅನ್ನುವ ವಿಚಾರ. ಯಾವುದು ಪಾರ್ಟ್ 2. ಪಾರ್ಟ್ 1ನಲ್ಲಿ ಬಂದು ನಾವು ಅಷ್ಟ ದಿಗ್ಬಂಧನ ಮಂಡಲಕ ಅಂತ ಅನ್ನುವಂಥದ್ದು, ತ್ರಿಶಂಕು ಅನ್ನುವ ಒಂದು ಲೋಕ ಇದೆ ಅಂತ ಅನ್ನೋದನ್ನು ನಾವು ಹೇಳಿದ್ವಿ ಅದರಲ್ಲಿ ಪಾರ್ಟ್ 1ನಲ್ಲಿ. ದಿ ಎಂಟೈರ್ ಪಾರ್ಟ್ 2 ಇಸ್ ಅದರ ಪಯಣ, ಅದರ ಒಳಗಡೆ ಹೋಗುವಂಥದ್ದು, ತ್ರಿಶಂಕು ಪಯಣ, ತ್ರಿಶಂಕು ಲೋಕದ ಪಯಣ, ಮತ್ತು ತ್ರಿಶಂಕು ಲೋಕಕ್ಕೆ ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡುವಂಥದ್ದು. ಇಡೀ 2 ಇನ್ಸ್ಟಾಲ್ಮೆಂಟ್ಸ್ ಏನಿದೆ, ಈ 2 ಇನ್ಸ್ಟಾಲ್ಮೆಂಟಿನಲ್ಲೇ ನಾವು ಫಸ್ಟಲ್ಲೇ ಹೇಳಿರ್ತೀವಿ. ಯಾವುದು, ನೀವು ಪಾರ್ಟ್ 1 ನೋಡಿದರೆ ಪಾರ್ಟ್ 1ನಲ್ಲಿನೂ ಕೂಡ ನಿಮಗೆ ಫಸ್ಟ್ ಪಾರ್ಟಲ್ಲೇ ಹೇಳಿರ್ತೀವಿ ತ್ರಿಶಂಕು ವಿಚಾರವಾಗಿ ನಲ್ಲಿ ಇದನ್ನು ಮಾಡ್ತೀವಿ. ನಿಮಗೆ ಯೂಶಲಿ ಸೆಕೆಂಡ್ ಪಾರ್ಟಲ್ಲಿ ರೀಕ್ಯಾಪ್ಸಲ್ಲಿ ಬರುತ್ತೆ, ನಿಮ್ಗೆ ಅದು ಗೊತ್ತಾಗುತ್ತೆ, ನಿಮ್ಗೆ ಅದು ಆ್ಯಕ್ಚುಲಿ ನಿಮ್ಗೆ ರಿಕಲೆಕ್ಟ್ ಆಗುತ್ತೆ. ಮೋರ್ ಆಫ್ ಮ್ಯಾಜಿಕ್. ಯಾಕಂದರೆ ಈ ಸಿನಿಮಾನೇ ಅಂದರೆ ನಾನು ಹೇಳ್ತಾ ಇರೋದು, ಈ ವರ್ಲ್ಡೇನೆ ಮ್ಯಾಜಿಕಲ್ ವರ್ಲ್ಡ್ ಈ ಸಿನಿಮಾ. ಅಲ್ಲಿ ನಾವು ಲೀಡ್ ಕೊಟ್ವಿ, ಇಟ್ ವಿಲ್ ಬಿ ಮೋರ್ ಆಫ್ ಮ್ಯಾಜಿಕ್ಸ್ ಹಿಯರ್. ಅಂದರೆ ಆ ಮ್ಯಾಜಿಕಿನ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುವಂಥದ್ದು. ಸೊ ಒಂದು ಏನೋ ಒಂದು ಸೀನ್ ನಡೀತಾ ಇರುತ್ತೆ, ಅಲ್ಲಿ ನಿಮ್ಗೆ ಏನೋ ಒಂದು ಸರಿ ಹೋಗ್ತಿಲ್ಲ ಈ ಸೀನು ಅಂತ ಅನ್ಸಿರುತ್ತೆ. ಸೊ ಅದನ್ನ ಹೇಳ್ತೀರಾ ಅಥವಾ ಹೇಳಿದ್ರಿ ಯಾವ ರೀತಿ ಅಂತ ಹೇಳ್ತೀರಾ? ಸರಿ ಇಲ್ಲ ಅಂತ ನಾನು ಹಿಂಗೆ ಹೇಳೋದಕ್ಕಾಗುತ್ತೆ. ಯಾಕಂದ್ರೆ ಯೂಶಲಿ ಏನು ಗೊತ್ತಾ, ನಾನು ಅದು ಅವ್ರು ಕೇಳ್ತಿದ್ರೆ ನನ್ನ ನೀವು ಆನ್ಸರ್ ಮಾಡಿ. ಹಂಗೇನಿಲ್ಲಪ್ಪ, ಇಲ್ಲ ಅವಾಗಿಂದ ನಾನೇ ಮಾತಾಡ್ತಿದ್ದಲ್ಲ, ಅವ್ರದ್ದು ಒಂದು ವರ್ಷ ಪಾಪ. ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಡೈರೆಕ್ಟರ್ಸ್ ಜೊತೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಇರುತ್ತೆ, ಒಂದು ಗೊತ್ತಿರುತ್ತೆ ಹೇಗೆ. ಎಸ್ಪೆಷಲಿ ಈ ಫಿಲಮ್ ಅಲ್ಲಿ ಸುನೀಲ್ ಸರ್ ಜೊತೆ ಇದು 3ನೇ ಸಿನಿಮಾ ನನಗೆ, ಎರಡನೇ ಸಿನಿಮಾ, 3ನೇ ಸಿನಿಮಾ ಗತವೈಭವ ಮಾಡ್ತೀವಿ. ಸೊ ಒಂದ್ ರೀತಿಲಿ ಒಂದು ಒಳ್ಳೆ ಬಾಂಡಿಂಗ್ ಆಲ್ರೆಡಿ ಇದೆ ಆಸ್ ಅ ಡೈರೆಕ್ಟರ್ ಆಕ್ಟರ್. ಸೊ ಐ ಆಮ್ ಆಲ್ವೇಸ್ ಅ ಡೈರೆಕ್ಟರ್ಸ್ ಆಕ್ಟರ್. ಏನೇ ಇದ್ರೂ ನಂಗೇನೇ ಕ್ಲಾರಿಟಿ ಇಲ್ಲ ಅಥವಾ ಡೌಟ್ಸ್ ಇದೆ ಅಂದ್ರೆ ನಾನು ಡೈರೆಕ್ಟರ್ಸ್ ಹೋಗಿ ಡೈರೆಕ್ಟಾಗೆ ಕೇಳ್ತೀನಿ, ಇದು ಹಿಂಗಿದೆ, ನನಗೆ ಹಿಂಗೆ ಅನಿಸ್ತಿದೆ, ಇಫ್ ಡು ಯು ಆಲ್ಸೋ ಥಿಂಕ್ ದ ಸೇಮ್ ದಿಸ್ ಇಸ್ ಬಿಕಾಸ್ ಒಂದೊಂದ್ಸಲಿ ಆಸ್ ಡೈರೆಕ್ಟರ್ಸ್ ಅವ್ರಿಗೆ ಆ ಮೊಮೆಂಟ್ ಅಲ್ಲಿ ಆ ಸಿಚುವೇಶನ್ ಇರ್ತಾರೆ, ಅವರಿಗೆ ಪ್ರಾಬ್ಲಿ ಆ ಒಂದು ಪಾರ್ಟ್ ನೋಟಿಸ್ ಆಗಿರಲ್ಲ ಅಥವಾ ಅವ್ರಿಗೆ ಗೊತ್ತಿರುತ್ತೆ, ಬಟ್ ನಮಗೊಂದು ಕ್ಲಾರಿಟಿ ಬೇಕು ಅಂತ ಹೋಗಿ ಕೇಳಿರ್ತೀವಿ. ಒಂದೊಂದ್ಸಲಿ ನಾವೇ ಅದನ್ನ ಪಾಯಿಂಟ್ ಮಾಡಿ ಹೇಳೋ ಅಂಥದ್ದು ಇರುತ್ತೆ. ಸೊ ಇಟ್ ಆಲ್ ಆಡ್ಸ್ ಅಪ್ ಟು ದ betterment of that particular scene or shot. So ನಾನು ಆಸ್ ಅನ್ ಆಕ್ಟರ್ ಐ ಪ್ರಿಫರ್ ಗೋಯಿಂಗ್ ಅಂಡ್ ಟೆಲಿಂಗ್, ನನಗೆ ಹಿಂಗೆ ಅನ್ನಿಸ್ತಿದೆ, ನಿಮ್ಗೆ ಹೆಂಗೋ ಗೊತ್ತಿಲ್ಲ, ಒಟ್ನಲ್ಲಿ ನನ್ಗೆ ಹಿಂಗೆ ಅನ್ನಿಸ್ತಿದೆ ಅಂತ ಯಾವಾಗಲೂ ನನ್ನ ಒಪಿನಿಯನ್ ನಾನು ಹೇಳ್ತೀನಿ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ ಡೌಟ್ಸ್ ಇಟ್ಕೊಂಡು ನನಗೆ ಮಾಡೋದಕ್ಕೆ ಇಷ್ಟ ಆಗಲ್ಲ. ಸೊ ಐ ಹ್ಯಾವ್ ಟು ಬಿ ಕ್ಲಿಯರ್ ವಿತ್ ವಾಟ್ ಐ ವಾಂಟ್ ಟು ಡೂ ಇನ್ ದ ಸೀನ್. ರೀಸೆಂಟ್ ಆಗಿ ತೆಲುಗುವಲ್ಲಿ ಸಿನಿಮಾ ಮಾಡಿದ್ರಿ, ಅದಾದ್ಮೇಲೆ ಇಲ್ಲಿ ಮಾಡ್ತಿದ್ದೀರಾ ಮತ್ತೆ ಬಂತು. ಲೈಕ್ ಯೂಶಲಿ ಏನಾಗುತ್ತೆ ಅಂತಂದ್ರೆ ಹೋಗ್ಬಿಡ್ತಾರೆ, ಬರೋದೇ ಇಲ್ಲ ಅನ್ನೋ ಒಂದು ಮಾತಿದೆ. ಆ ಟಾಕ್ಗೆ ನಿಮ್ಮ ಉತ್ತರ ಏನಾಗಿರುತ್ತೆ? ಅಂದ್ರೆ ಇಟ್ಸ್ ನಾಟ್ ಲೈಕ್ ಹೋದ್ರೆ ಬರೋದು. ಸಿ ಆಸ್ ಆಕ್ಟರ್ಸ್ ನಾವು ಎಲ್ಲಾ ಕಡೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಮಾಡೋಂಥ ಒಂದು ಎಕ್ಸ್ಪ್ಲೋರ್ ಮಾಡೋಂಥ ಒಂದು ಕ್ವಾಲಿಟಿ ನಾನು ಆಸ್ ಅನ್ ಆಕ್ಟರ್ ನಾನು ನೋಡ್ತೀನಿ. ಸೊ ಎಲ್ಲಿ ಒಳ್ಳೆ ಸ್ಕ್ರಿಪ್ಟ್ ಇರುತ್ತೆ, ಎಲ್ಲಿ ಒಳ್ಳೆ ಅವಕಾಶ ಇರುತ್ತೆ, ಖಂಡಿತವಾಗ್ಲೂ ಅಲ್ಲಿ ಮಾಡ್ತೀವಿ. ಸೊ ಈ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್ ಅಂತ ಬರೋದಿಲ್ಲ, ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದು ಬರಲ್ಲ ಆಸ್ ಆಕ್ಟರ್ಸ್ ನಮಗೆ. ಸೊ ಎಲ್ಲಿ ಅವಕಾಶ ಇರುತ್ತೆ, ಎಲ್ಲಿ ಯಾವ ಸಿನಿಮಾ, ಇನ್ಫ್ಯಾಕ್ಟ್ ಅವತಾರ ಪುರುಷ ಹ್ಯಾಡ್ ಟು ರಿಲೀಸ್ ಲಾಸ್ಟ್ ಇಯರ್ ಓನ್ಲಿ. ಸೊ ಕಾರಣಾಂತರಗಳಿಂದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಇದ್ದಿದ್ರಿಂದ ಸ್ವಲ್ಪ ಮುಂದೆ ಹೋಯ್ತು. ಸೊ ಒಂದೊಂದು ಟೈಮಲ್ಲಿ ಒಂದೊಂದು ರಿಲೀಸ್ ಆಗುತ್ತೆ. ಆಸ್ ಆಕ್ಟರ್ಸ್ ನಮ್ಮ ಕೈಲಿ ಏನೂ ಇರೋದಿಲ್ಲ. ಸೊ ಆ ಟೀಮ್ಗಳು ಡಿಸೈಡ್ ಮಾಡಿ ರಿಲೀಸ್ ಮಾಡ್ಬೇಕಂತ ಅಂದಾಗ್ಲೇ ಆಗೋದು. ಸೊ ಅದ್ರ ತಕ್ಕಂಗೆ ನಾವು ಸಿನಿಮಾಗಳನ್ನ ಆಸ್ ಆಕ್ಟರ್ಸ್ ಮಾಡ್ತಾ ಹೋಗ್ತೀವಿ. ಇಟ್ಸ್ ಅಪ್ ಟು ದ ಟೀಮ್ ಟು ಶೂಟ್ ಆರ್ ರಿಲೀಸ್ ಅಥವಾ ಯಾವಾಗ ಮಾಡೋದು ಅಂತ. ಅದೇ ಅಲ್ಲಿಗೂ ಇಲ್ಲಿಗೂ ಒಂದು ಡಿಫ್ರೆನ್ಸ್, ಲೈಕ್ ಏನೋ ಒಂದು ಬೇರೆ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದಿರ್ಬೋದು, ಏನಾದ್ರು ಹೇಳ್ಬೋದಾ?
ಇಲ್ಲ ಆಸ್ ಇಂಡಸ್ಟ್ರೀಸ್ ಭಾಷೆ ಒಂದು ಬೇರೆ ಅಷ್ಟೇ ಬಿಟ್ರೆ ಬೇರೆ ರೀತಿಯಾದ ಡಿಫ್ರೆನ್ಸ್ ನನಗೇನು ಕಾಣಿಸೋದಿಲ್ಲ. ಒಂದೊಂದು ಸಿನಿಮಾದ ಟೀಮ್ ಒಂದೊಂದು ಅಪ್ರೋಚ್ ಇರುತ್ತೆ ಒಂದೊಂದು ಸ್ಕ್ರಿಪ್ಟ್ಗೆ. ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಸ್ಕ್ರಿಪ್ಟ್ ಕತೆ ಮೇಲೆ ಒಂದೊಂದು ರೀತಿಯಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ ಅಷ್ಟೇ. ಯಾವುದೇ ರೀತಿ ಡಿಫ್ರೆನ್ಸ್ ಅಂತ ಹೇಳಕ್ಕಾಗಲ್ಲ. ಸರ್ ಅವತಾರ ಪುರುಷ 3 ಬಂದ್ರೆ ಮಾಡ್ತೀರಾ? ಯಾಕೆ ಬೇಡ ಯಾಕಂದ್ರೆ ನಾನು ಹಿಂದೆ ಒಮ್ಮೆನೂ ಕೂಡ ಮೊನ್ನೆ ಇದರಲ್ಲಿ ಹೇಳಿದೆ, ಸಾಂಗ್ ರಿಲೀಸಿನ ಟೈಮಲ್ಲಿ ನಾನು ತುಂಬ ಇಷ್ಟಪಟ್ಟು ವಾಕ್ಯ ಮಾಡಿದ ಸಬ್ಜೆಕ್ಟ್ ಇದು ಆ್ಯಕ್ಚುಲಿ. ನಾನು ಅಂತಲ್ಲ, ನನಗೆ ಗೊತ್ತಿರಂಗೆ ಒಂದು 35-40 ವರ್ಷ ಆಗಿತ್ತೇನು ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ಕನ್ನಡದಲ್ಲಿ ಒಂದು ಸಿನಿಮಾ. ಸೊ ಅವಾಗ ಒಂಥರ ನಾನೇ ಅಪರೂಪಕ್ಕೆ ಒಂದೊಂದು ಥರದ್ದು ಈ ಥರದ್ದು ಒಂದೊಂದು ಸಿಗುತ್ತೆ ಸಬ್ಜೆಕ್ಟ್ಸು. ಹಾಗಾಗಿ ನಾನು ತುಂಬ ಎಕ್ಸೈಟೆಡ್ ಆಗಿ ಈ ಸಿನಿಮಾನ ಒಪ್ಕೊಂಡಿದ್ದೆ. ಸೊ ಈ ಸಿನಿಮಾ ಅಂದ್ರೆ ಈ ಹಾರರ್ ಸಿನಿಮಾ ಅಥವಾ ಈ ಬ್ಲ್ಯಾಕ್ ಮ್ಯಾಜಿಕ್ ಸಿನಿಮಾಗಳಿಗೆ ಒಂದು ಈ ತರ ಒಂದು ಟಚ್, ಒಂದು ಗ್ಲಾಮರಸ್ ಆಗಿ ಮ್ಯಾಮ್ ಇದ್ದಾರೆ ಅಂಡ್ ಕಾಮಿಡಿ ಆಗಿ ನಿಮ್ ಟಚ್ ಇದೆ. ಸೊ ಇದು ಒಂದು ಥಾಟೇ ಡಿಫ್ರೆಂಟ್ ಅಂತ ಹೇಳ್ಬೋದು. ಅಂಡ್ ಸುನೀಲ್ ಸರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ಅವರು ಒಂಥರ ಹೆಂಗೆ ಹೇಳಿದ್ರು, ಒಂಥರ ಅವ್ರು ಹೆಂಗೆ ಆಗ್ಬಿಡ್ತಾರೆ ಅಂದರೆ ಆ್ಯಕ್ಟರ್ಸ್ ಡಾರ್ಲಿಂಗ್ ಅವರು. ಸಿ ವಾಟ್ ಎವರ್ ಏನೋ ಇವ್ರು ಹೇಳಿದ್ರಲ್ಲ, ಈ ಥರದ್ದು ಏನಾದ್ರು ಒಂದು ಐಡಿಯಾ ನಮಗೆ ಸ್ಟ್ರೈಕ್ ಆದಾಗ ಯು ಕ್ಯಾನ್ ಈಸಿಲಿ ಬೌನ್ಸ್. ಯಾವುದೋ ಒಂದು ಇದೇ ಇರಲ್ಲ ನಿಮಗೆ, ಹೆಂಗಪ್ಪ ಏನು ಅನ್ಕೊತಾರೋ ಅನ್ನೋ ಥರದ್ದು ಏನು ಒಂಚೂರು ಇರಲ್ಲ ರೀ. ನಾನು ಸುಮ್ಮನೆ ಸುಮಾರು ಸಲ ಕೇಳ್ತಾ ಇರ್ತೀನಿ ನಾನು ತಮಾಷೆಗೆ ಅವ್ರನ್ನ, ನೀವು ನಿಜವಾಗ್ಲೂ ಇರೋದೇ ಹಿಂಗ ಅಥವಾ ಲೈಟಾಗಿ ಏನಾದ್ರು ಸ್ವಲ್ಪ ಮಸಾಲೆ ಹಾಕ್ತೀರಾ ಅಥವಾ ನಿಜವಾಗ್ಲೂ ಇರೋದೇ ನೀವು ಹಿಂಗ ಅಂತ. ನಿಜವಾಗ್ಲೂ ಇರೋದೇ ನೀವು ಹಿಂಗೆ ಅಂತ ಅನ್ನೋದಾದರೆ, ಸೊ ನಾನು ಹೇಳ್ತೀನಿ ನಾವು ಅಳವಡಿಸ್ಕೊಳ್ಳೋದಕ್ಕೂ ಕಷ್ಟ ರೀ ಆ ಕ್ಯಾರೆಕ್ಟ್ರು. ಅದ್ಭುತವಾದಂಥ ಕ್ಯಾರೆಕ್ಟರ್ ಅದು. ನಾವು ಅಳವಡಿಸ್ಕೊಳ್ತೀವಿ ಅಂದ್ರೂ ಕೂಡ ಹೆಂಗ್ರಿ ಸಾಧ್ಯ ಇಷ್ಟು, ಹೆಂಗ್ರಿ ಸಾಧ್ಯ ಇದು ಸಿಂಪಲ್ ಆಗಿ ಸಿಂಪಲೆಸ್ಟ್ ಸುನಿ ಅದು, ಸಿಂಪಲ್ ಸುನಿ ಅಲ್ಲ. ಶರಣ್ ಸರ್ ಜೊತೆ ಲೈಕ್ 3 ಮೂವೀಸ್ ಆಗಿದೆ. ಎಕ್ಸ್ಪೀರಿಯನ್ಸ್ ಅವ್ರಿಂದ ಕಲ್ತಿದ್ದು ಏನಾದ್ರು ಇದೆ ಅಂತ ಹೇಳ್ತಾರೆ? ಏನ್ ಕಲ್ತು? ಇದು ಹೊಸದ ನಿಮಗೆ? ಏನ್ ಕಲ್ತು ಅಲ್ಲ, ಟು ಬಿ ವೆರಿ ಆನೆಸ್ಟ್, ನಂದು ಮೊದಲೇ ಪಾರ್ಟ್ ಟೈಮಲ್ಲಿ ಹೇಳಿದ್ದು ಫಸ್ಟ್ ಒಂದು ಸಿನಿಮಾ ಸಾಲಿಲ್ಲ. ಆಬ್ವಿಯಸ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಗ್ಲಿ ಸುಮ್ನೆ ಇರ್ತೀರಾ, ನನ್ಗೆ ಹೇಳಕ್ ಬಿಡ್ತೀರಾ? ಸುಳ್ಳು ಹೇಳ್ತೀನಿ, ನನ್ಗೆ ಗೊತ್ತಾಗ್ತಾ ಇದೆ. ಒಂದು ಸಿನಿಮಾ ರ್ಯಾಂಬೋಟು ಒಂದು ಸಿನಿಮಾ ಸಾಲಿಲ್ಲ. ಅವ್ರ ಎಕ್ಸ್ಪೀರಿಯನ್ಸ್ ಆಗ್ಲಿ, ಅವ್ರ ಜೊತೆ ಸ್ಪೆಂಡ್ ಮಾಡೋ ಟೈಮ್ನಾಗ್ಲಿ ಎಲ್ಲದನ್ನು ಆಗಕ್ಕೆ. ಏನ್ ಹಿಂಗ್ ಆಗ್ತಾ ಇದೀರಾ ಸರ್ ನೀವು? ನಿಮ್ಗೆ ಸ್ವಲ್ಪ ಇದು ಅನ್ಸ್ತಾ ಇಲ್ವಾ? ನೋ, ಸಿ ಆಸ್ ಅ ಪರ್ಸನಾಲಿಟಿ ಈಸ್ ವೆರಿ ಇದು ಓಕೆನಾ? ಇದು ಕರೆಕ್ಟ್ ಅಲ್ಲ, ನೀವು ಹೇಳಿಲ್ಲ ಹಾಗೆ ಓಕೆ ಅಂತಿದ್ದೀನಿ ನೋಡಿ. ಆಸ್ ಅ ಪರ್ಸನಾಲಿಟಿ ಅವ್ರ ಒಟ್ಟಿಗೆ ಅವ್ರ ಜೊತೆ ಇರೋದೇ ಒಂದ್ ಮಜಾ. ಯಾವಾಗ್ಲೂ ನಗಿಸ್ತಾ, ಯಾವಾಗ್ಲೂ ಖುಷಿಯಿಂದ ಇಟ್ಕೊಳ್ಳುವಂತ ಒಂದು ಸ್ವಭಾವ ಎಲ್ಲರೊಟ್ಟಿಗೆ. ನನ್ನೊಬ್ಬಳ ಜೊತೆ ಅಥವಾ ಆಕ್ಟರ್ಸ್ ಜೊತೆ ಮಾತ್ರ ಹಂಗೆ ಅಂತಲ್ಲ, ಈಚ್ ಅಂಡ್ ಎವ್ರಿ ಬಡಿ ಇನ್ ದ ಸೆಟ್ ಎಲ್ಲರ ಜೊತೆ ಹಂಗೆ ಇರ್ತಾರೆ. ಸೊ ಅದನ್ನ ನೋಡಿ ಕಲಿಯುವಂತ ತುಂಬಾನೇ ಇದೆ ಅಂಡ್ ಇನ್ನು ಕಲಿಯುವಂತ ತುಂಬಾನೇ ಇರುತ್ತೆ ವಿಷಯಗಳು. ಬಟ್ ಆಸ್ ಅನ್ ಆಕ್ಟರ್ ಕೂಡ ಅವ್ರ ಕಾಮಿಡಿ ಟೈಮಿಂಗ್ ಆಗ್ಲಿ, ಅವರು ಆ ಸ್ಪಾಂಟಾನಿಟಿ ಆ ಟೈಮಲ್ಲಿ ಹೆಂಗೋ ನಾರ್ಮಲ್ ಆಗಿರ್ತಾರೆ ಕಟ್ ಅಂತ. ಐ ಮೀನ್ ವೆನ್ ಇಟ್ಸ್ ನಾಟ್ ಆಕ್ಷನ್ ಅಂದಿದ ತಕ್ಷಣ ಹಿ ಜಸ್ಟ್ ಡ್ವೆಲ್ಸ್ ಇನ್ ಟು ದಟ್ ರೋಲ್. ಸೊ ಹೆಂಗ್ ಮಾಡ್ತಾರೆ ಅನ್ನೋದು ಆಸ್ ನಮಗೆ ನೋಡಿದ ತಕ್ಷಣ ಅದು ಒಂಥರ ಇನ್ ಒಂದ್ ಫಿಲಮ್ ಒಂದ್ 30-40 ಡೇಸ್ ಅಲ್ಲಿ ಕಲಿಯುವಂತದ್ದಲ್ಲ. ಸೊ ಆ ರೀತಿ ಅವಕಾಶ ಸಿಕ್ಕಿದಾಗ ತುಂಬಾನೇ ಖುಷಿ ಅನ್ಸುತ್ತೆ ಈ ತರದೊಂದು ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಸ್ ಜೊತೆ, ವರ್ಸಟೈಲ್ ಆಕ್ಟರ್ಸ್ ಜೊತೆ ಕೆಲಸ ಮಾಡೋದು. ಸ್ವಲ್ಪ ಅಲ್ಲಿಂದ ಬರ್ಬೇಕು, ಸ್ವಲ್ಪ ಹೊರಗಡೆ ಬರ್ಬೇಕು ನಾನು. ಹೇಳಿ, ಏನು ಎಲ್ಲಿದ್ವಿ ನಾವು? ಮ್ಯಾಮ್ ಲೈಕ್ 3 ಫಿಲ್ಮ್ಸ್ ಒಟ್ಟಿಗೆ ವರ್ಕ್ ಮಾಡಿದ್ರು. ಅವ್ರ ಬಗ್ಗೆ ನಿಮ್ ಬಾಂಡಿಂಗ್ ಹೆಂಗಿರುತ್ತೆ? ಫ್ರೆಂಡ್ಶಿಪ್ ಒಂದು ಬಿಲ್ಡ್ ಆಗಿರುತ್ತಲ್ಲ? ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ನಮ್ಮ ಸಿನಿಮಾದಿಂದ ಮಾತ್ರ ಪರಿಚಯ ಅಲ್ಲ ನನಗೆ ಅವರು. ನನ್ನ ರಿಲೇಷನ್ ಅವರು, ಹೌದು, ನನಗೆ ರಿಲೇಟಿವ್ ಅವರು. ಏನಾಗ್ಬೇಕು ಹಂಗಾದ್ರೆ? ಹೆಂಗಂಗೋ ಆಗಿ
ಮಾವ ಆಗ್ಬೇಕದು. ಶ್ರುತಿ ಮ್ಯಾಮ್ ಅತ್ತೆ. ಹಂಗಲ್ಲ, ಇದು ನನ್ನ ವೈಫ್ ಕಡೆಯಿಂದ ಇದು. ಹಾ. ಹೌದು. ನನ್ನ ವೈಫ್ ಕಡೆಯಿಂದ ಅವ್ರು ನನ್ಗೆ ಅತ್ತೆ ಆಗ್ಬೇಕು. ಹಂಗೆ ಹಾಗಾಗಿ ಹಿಂಗಾಯ್ತು. ಈ ಸಿನಿಮಾದ ಅಂದ್ರೆ ಸಿನಿಮಾದ ಮುಖಾಂತರನೇ ಅಲ್ಲ, ಸೊ ವಿ ನೋ ಈಚ್ ಅದರ್ ವೆಲ್ ಬಿಫೋರ್ ಸಿನಿಮಾ ಹೌದು. ಹ್ಯಾಪನ್ಸ್. ಸೊ ಹಂಗಾಗಿ ನಮಗೆ ಬಟ್ ಅವಾಗ ಅಷ್ಟು ಅದೇ ಆನ್ ಅ ಡೈಲಿ ಬೇಸಿಸ್ ಸಿಗ್ತಾ ಇರ್ಲಿಲ್ಲ, ಒಬ್ರಿಗೊಬ್ರು ಗೊತ್ತಿರ್ಲಿಲ್ಲ ಹೇಗೆ ಇತ್ತು ಅಂತ. ಬಟ್ ದ ಫಿಲ್ಮ್ ಇಸ್ ವಾಟ್ ಗಾಟ್ ಅಸ್ ಮೋರ್ ಕ್ಲೋಸರ್ ಎಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಇನ್ನೇನು ಎಲ್ಲರಿಗೂ ಗೊತ್ತಿದೆ. ಒಂದ್ ಸೀಕ್ರೆಟ್ ರಿವೀಲ್ ಮಾಡ್ದಂಗಾಯ್ತು ಇವಾಗ ನಿಜವಾಗಿ.